ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ ದಕ್ಷಿಣಾಯನ ಪುಣ್ಯಕಾಲ ಪ್ರಯುಕ್ತ ಸರ್ವಪಿತೃ ತರ್ಪಣ ಕಟಕ ಸಂಕ್ರಮಣ ದಕ್ಷಿಣಾಯನ ಪುಣ್ಯಕಾಲ ಪ್ರಯುಕ್ತ ಅಂತ ಸಂಕಲ್ಪ ಮಾಡಿಕಿಲ್ರಿ. ತರ್ಪಣಕ್ಕೆ ಬೇಕಾದದ್ದು ಒಂದು ಪೇಲ ಪಂಚಪಾತ್ರ, ಉದ್ದರಣಿ, ಆಚಮನಕ್ಕೆ ನೀರು, ಇನ್ನೊಂದು ತಂಬಿಗೆಯಲ್ಲಿ ತೀರ್ಥ ಅಭಿಷೇಕ ಮಾಡಿದ್ದೋ ಇಲ್ಲ ಆ ನೀರನ್ನು ಓಂ ನಮೋ ನಾರಾಯಣ ಅಂತ ಜಪ ಮಾಡಿಕೊಂಡೋ ಅದರಿಂದ ತರ್ಪಣವನ್ನು ಕೊಡಬೇಕು. ಅದು ಒಂದು ತಂಬಿಗೆ ನೀರು, 3 ದರ್ಬೆಯುಳ್ಳ ಒಂದು ಪವಿತ್ರ ದರ್ಬೆ, ಪವಿತ್ರ ಬಂಗಾರ ಉಂಗುರ ಬೆಳ್ಳಿ ಉಂಗುರ ಇದ್ದರೆ ಹಾಕಿಂಬೊಂದು ಕೈಲಿ, 3 ದರ್ಬೆ ಪವಿತ್ರ ಉಂಗುರ ಇದ್ದರೆ ಹಾಕಿಂಬೊಂದು. ದರ್ಬೆ ಇತ್ತು ಅಂತಂದರೆ ಪವಿತ್ರ ಇಲ್ಲ ಅಂದರೆ ಅದನ್ನು ಸುತ್ತಿಗಿಲ್ರಿ ಸಾಕು. ಒಂದು ತುಳಸಿದೆಲ್ಲ ತೀರ್ಥದಲ್ಲಿ ಹಾಕಿಲ್ರಿ. ಎಲ್ಲೂ ಎಷ್ಟು ಬೇಕೋ ಅಷ್ಟು ಇಟ್ಟಿಗಿಲ್ರಿ. ಕಲಗ ಚೆಲ್ಲದೆ ಆದಷ್ಟು ಅದನ್ನು ಮಾಡಿರಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ವಿಷ್ಣು ಇದೆಲ್ಲ ನೀವು ಹೇಳಿಕಿಂಬೇಕು. ಈಸಿಯಾಗಿರುತ್ತೆ, ನೀವೀಗ ಹೇಳಿರಿ ಈಸಿಯಾಗಿರುತ್ತೆ. ಆ ಪುಸ್ತಕ ನೋಡಿ ಅದು ಹಾಗೆ ಹೇಳಿಕಿಲ್ರಿ ಮೆಲ್ಲಗೆ. ಶ್ರೀಕೃಷ್ಣಾಯ ನಮಃ ವರೆಗೂ 2 ಸಲ ಮಾಡಿದರೆ ಅದಕ್ಕೆ ಕಂಪ್ಲೀಟ್ ಆಚಮನ ಆಗುತ್ತೆ. ಆಮೇಲೆ ಋಗ್ವೇದದವರೆಗೆ ಪವಿತ್ರ ಧಾರಣ ಮಂತ್ರ. ಪವಿತ್ರಂ ತೇ ವಿತಾತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅತಪ್ತತನೋ ನ ತಧಾಮೋ ಅಶ್ನುತೆ ಶ್ರುತಾಸ ಯದ್ವಹನ್ ತಸ್ತತ್ ಸಮಾಸಥ. ಆಮೇಲೆ ಯಜುರ್ವೇದದವರಿಗೆ ಪವಿತ್ರ ಮಂತ್ರ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಃ ಚರತಿ ದುಷ್ಕೃತಾನಿ ತೇನ ಪವಿತ್ರೇನ ಶುದ್ಧೇನ ಪೂತ ಅತಿಪಾಪ್ಮಾನಂ ಮರಾತಿಂ ತರೇಮ ಲೋಕಸ್ಯ ದ್ವಾರಾಮಚ್ಚಿಮತ್ ಪವಿತ್ರಂ ಜ್ಯೋತಿಷ್ಮದ್ ಭ್ರಾಜಮಾನಂ ಮಾಸ್ವತ್ ಅಮೃತಸ್ಯ ಧಾರಾ ಬಹುಧಾ ದೋಹಮಾನಂ ಚರಣಂ ನೋ ಲೋಕೆ ಸುದಿದಾಂ ದಧಾತು. ಆಮೇಲೆ ದೇವರನ್ನು ಪ್ರಾರ್ಥನೆ ಮಾಡಿರಿ, ಹರಿವಾಯು ಗುರುಗಳನ್ನು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಾಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಮಾಪಾನ್ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಮಂ. ಗೋವಿಂದ ಗೋವಿಂದ ಸಂಕಲ್ಪ. ಗೋವಿಂದ ಗೋವಿಂದ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯವರಾರ್ಧೆ ಶ್ರೀಶ್ವೇತವರಃ ಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯ ಗೋದಾವರ್ಯಾಃ ದಕ್ಷಿಣೇ ತೀರೆ ಚಾಲಿವಾಹನಸಗೆ ಬೌದ್ಧಾವತಾರ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾಣೇನ ಪ್ರಭವಾತಿ. ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ವಿಶ್ವಾವಸುನಾಮ ಸಂವತ್ಸರೆ ಬುತ್ತಿರಾಯನೇ. 12/28 ದಕ್ಷಿಣಾಯನ ಪರ್ವಕಾಲ ಪ್ರಯುಕ್ತ ಅಂತ ಹಾಕಿದ್ದಾರೆ. ಅಲ್ಲಿ ಮಾಡೋವಂಥವ್ರು ದಕ್ಷಿಣಾಯನ ಅಂತ ಹೇಳಬಹುದು. ಅದಕ್ಕೆ ಮುಂಚೆ ಮಾಡೋವಂಥವ್ರು ಉತ್ತರಾಯಣ ಪುಣ್ಯ ಹೇಳಿಕೆಂಬಂದು. ಉತ್ತರಾಯಣೆ ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷೆ, ಪಂಚಮಿ, ಷಷ್ಠಿ ಅವರವರ ಪಂಚಾಂಗ ನೋಡಿಕಿಲ್ರಿ. ಯಾಕಂದರೆ ಎಲ್ಲವೇ ಇವಾಗ ಮಾರ್ತಾ ಇರುತ್ತೆ. ಒಬ್ಬರಿಗೆ ಷಷ್ಠಿ ಅಂದರೆ ಒಬ್ಬರಿಗೆ ಪಂಚಮಿ ಅಂತಾರೆ. ಅವರವರ ಮಠ ಪಂಚಾಂಗ ಇಟ್ಟುಂಟು ಅದನ್ನು ನೀವು ಸರಿ ಮಾಡಿಕಿಲ್ರಿ. ಪಂಚಮ್ಯಾಂ ವಾಸರಃ ಸೌಮ್ಯವಾಸರಯುಕ್ತಾಯಾಂ. ಇನ್ನು ವಾರ ಇದೆಲ್ಲ ಇನ್ನೂ ಮಾರಲ್ಲ, ಅದರಿಂದ ಅದು ಹೇಳಿಕೆಂಬಂದು. ಸೌಮ್ಯವಾಸರಯುಕ್ತಾಯಾಂ ಉತ್ತರಾಭಾದ್ರಪದ ನಕ್ಷತ್ರ ಶೋಭನ ಯೋಗ ಗರಜಕರಣ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯತಿಥೌ ಜನಿವಾರ ಎಡಕ್ಕೆ ಹಾಕ್ಕೊಬೇಕು. ಅಸ್ಮತ್ ಹೇಳಿಕೊಳ್ಳ್ರಿ. ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೇರಣೆಯ ಮಧ್ವವಲ್ಲಭ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತॄಣಾಂ ಉದ್ದಿಶ್ಯ ದಕ್ಷಿಣ ಕಟಕ ಸಂಕ್ರಮಣ ಪ್ರಯುಕ್ತ ದಕ್ಷಿಣಾಯನ ಪುಣ್ಯಕಾಲ ಪ್ರಯುಕ್ತ ತಿಲತರ್ಪಣಂ ಕರಿಷ್ಯೆ. ಹಾಗಂತ ಎಲ್ಲೂ ನೀರು ಈ ಕಟ್ಟ ಬೆರಳಿಂದ ಬಿಟ್ಟುಬಿಟ್ಟು ಆಮೇಲೆ ಸೌತ್ ಫೇಸ್ ನೋಡಿ ಕೂತ್ಕೊಬೇಕು. ಋಗ್ವೇದದವರಿಗೆ ಮೊದಲಿ ಹೆಸರು ಆಮೇಲೆ ಗೋತ್ರ. ಆ ಪಿತೃಗಳ ಹೆಸರು ಹೇಳೋ ವೇಳೆ ಹೆಸರು ಆಮೇಲೆ ಗೋತ್ರ. ಯಜುರ್ವೇದದವರಿಗೆ ಮೊದಲಿ ಗೋತ್ರ ಆಮೇಲೆ ಹೆಸರು. ಹಾಗೆ ಅಕಸ್ಮಾತ್ ಯಾರೋ ಹೆಸರು ತಿಳಿಲ್ಲ ಹಾಗೆಂಬ ಪಕ್ಷದಲ್ಲಿ ಹೆಂಗಸರಾಗಿದ್ದರೆ ಯಜ್ಞಮ್ಮ ತಾಮ್ ಹಾಗಂತ ಹೇಳಿಕಿಲ್ರಿ. ಯಜ್ಞಮ್ಮ ತಾಮ್ ಗೋತ್ರದಾಂ. ಗಂಡಸರಾಗಿದ್ದರೆ ಯಜ್ಞಾಚಾರ್ಯ ಸರ್ಮಾನಂ ಗೋತ್ರಂ ಹಾಗಂತ ಹೇಳಿಕಿಲ್ರಿ. ಇದಿಲ್ಲಿ ಇನ್ನೊಂದು ಗಮನಿಸಬೇಕಾದ್ದು ವಸುರೂಪಂ ತದಂತರ್ಯಾಮಿ ಭಾರತೀಯ ರಮಣ ಅಂತ ದಂಡ್ಯ ಬರ್ತೆ. ಇದು ಯಾವುದು? ಈ 3 ಹೆಸರಿಗೆ ಮಾತ್ರ ಮಾರೋದು. 12 ಹೆಸರಿಗೆ ಬರೋ ವೇಳೆ
ವಸುರೂಪ ಪ್ರದ್ಯುಮ್ನ ರುದ್ರರೂಪ ಸಂಕರ್ಷಣಂ ಆದಿತ್ಯರೂಪ ಶ್ರೀವಾಸುದೇವಂ ಹಾಗೆ ಅಂತ ಮಾರೋದು. ಇದೆಲ್ಲ ನೀವು ಸಂದರ್ಭ ಇರೋವೆಲ್ಲ ತೆಗೆದು ನೋಟ್ ಮಾಡಿ ಇಟ್ಟಿಕೊಂಡ್ರೆ ಈಸಿ ಇರೋದು ನಿಮಗಳಿಗೆ. ಇದನ್ನು ಬರೆದಿಟ್ಟಂದ್ರೆ ಸಾಕು. ದದಂತರ್ಯಾಮಿಯೆಲ್ಲ ಒಂದು ಸಲ ಹೇಳಿಕೊಂಡ್ರೆ ಸಾಕು. ಆಮೇಲೆ ನೀವು ಟೈಮ್ ಇರೋ ವೇಳೆ ಹೇಳಿ ಮೆಲ್ಲಗೆ ಮಾಡಬಹುದು, ಅವಸರ ಇಲ್ಲಾಗ ಮಾಡಬಹುದು. ನಾವು ನಿಮಗೆ ಇದನ್ನೊಂದು ರೂಟ್ನ ಹೇಳ್ತಾ ಇದ್ದಾನೆ, ಈಸಿಯಾಗಿ ಮಾಡೋಕ್ಕೆ ಏನು ಮಾಡೋದು ಅಂತ ಹೇಳ್ತಾನೆ. ಮೊದಲಿ ತಂದೆ ಹೆಸರು, ಗೋತ್ರ, ವಸುರೂಪಂ ತದಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರದ್ಯುಮ್ನಂ ಸ್ವಧಾನಮಃ ತರ್ಪಯಾಮಿ ಸ್ವಧಾನಮಃ ತರ್ಪಯಾಮಿ ಸ್ವಧಾನಮಃ ತರ್ಪಯಾಮಿ. ಇದು ಫುಲ್ ಅದೇ ಮರಿತಾ ಬರೋದೆಲ್ಲವೇ. ವಸುರೂಪಂ ತದಂತರ್ಯಾಮಿಲ್ಲ ನೀವು ಹೇಳಿಕ್ಕಿಲ್ರಿ. ಪ್ರದ್ಯುಮ್ನಂ ರುದ್ರರೂಪ ಬಂತು ಅಂದರೆ ಸಂಕರ್ಷಣ ಅಂತ ಬರುತ್ತೆ. ಆದಿತ್ಯ ರೂಪ ಬರೋ ವೇಳೆ ಶ್ರೀವಾಸುದೇವ ಅಂತ ಬರುತ್ತೆ. ಆಮೇಲೆ ಪಿತೃ ಆಯಿತಾ. ಪಿತಾಮಹ ಸರ್ಮಾಣಂ ಗೋತ್ರಂ ರುದ್ರರೂಪಂ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ 3 ಸಲ. ಪ್ರಪಿತಾಮಹ ಹೆಸರು ಗೋತ್ರ ಆದಿತ್ಯ ರೂಪಂ ಶ್ರೀವಾಸುದೇವಂ ಸುಧಾನಮಃ ತರ್ಪಯಾಮಿ. ಆಮೇಲೆ ತಾಯಿ ಇಲ್ಲದ್ರೆ ಅವರ ಹೆಸರು ಇದು ಅದೇ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಪಿತಾಮಹಿಂ ಹೆಸರು ಗೋತ್ರ ರುದ್ರರೂಪಂ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ. ಪ್ರಪಿತಾಮಹಿಂ ಹೆಸರು ಗೋತ್ರ ಆದಿತ್ಯ ರೂಪಂ ಶ್ರೀವಾಸುದೇವಂ ಸುಧಾನಮಃ ತರ್ಪಯಾಮಿ 3 ಸಲ. ಆಮೇಲೆ ಸಪತ್ನೀಕ ಮಾತರಂ ತಂದೆಗೆ 2ನೇ ಹೆಂಡತಿ ಇಲ್ಲ ಮೊದಲ ಹೆಂಡತಿ ಎಲ್ಲ ಇದ್ದರೆ ಹೇಳಬಹುದು. ಸಪತ್ನೀಕ ಮಾತರಂ ಹೆಸರು ಗೋತ್ರ ವಸುರೂಪಂ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಇದೆಲ್ಲವೇ ಇದು. ಆಮೇಲೆ ಈ 12 ಹೆಸರಿಗೆ ಮಾತ್ರ ಮಾರೋದು. ಆಮೇಲೆ ಎಲ್ಲವೇ ವಸುರೂಪ ಪ್ರದ್ಯುಮ್ನಂತ ಬರೋದು. ಗಮನಿಸಿಗಿಲ್ರಿ ಅದನ್ನೆಲ್ಲ. ಮಾತಾಮಹ ತಾಯಿಯ ತಂದೆ ಅಮ್ಮನ ಅಪ್ಪ ಹೆಸರು ಗೋತ್ರ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಅವರಪ್ಪ ಪಿತಾಮಹ ರುದ್ರರೂಪಂ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ. ಪ್ರಪಿತಾಮಹ ಅವರಪ್ಪ ಆದಿತ್ಯ ರೂಪಂ ಶ್ರೀವಾಸುದೇವಂ ಸುಧಾನಮಃ ತರ್ಪಯಾಮಿ. ತಾಯಿಯ ತಾಯಿ ಹೆಸರು ಗೋತ್ರ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ 3 ಸಲ. ಅವರ ಅತ್ತೆ ಮಾತಾಮಹಿ ಆಯಿತಾ. ಮಾತು ಪಿತಾಮಹಿ ರುದ್ರರೂಪಂ ಸಂಕರ್ಷಣಂ ಸುಧಾನಮಃ ತರ್ಪಯಾಮಿ 3 ಸಲ. ಮಾತು ಪ್ರಪಿತಾಮಹಿಂ ಅವರತ್ತೆ ಆದಿತ್ಯ ರೂಪಂ ಶ್ರೀವಾಸುದೇವಂ ಸುಧಾನಮಃ ತರ್ಪಯಾಮಿ. ಆತ್ಮಪತ್ನಿ ಕರ್ತಾವಿನ ಹೆಂಡತಿ ಇಲ್ಲದಿದ್ದರೆ ಅವ್ರದ್ದು ಹೆಸರು ಹೇಳಬೇಕು. ಹೆಸರು ಗೋತ್ರ ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ತತ್ಪುತ್ರಂ ತತ್ ಅಂತಂದರೆ ಮೊದಲು ಯಾರು ಹೆಸರು ಹೇಳ್ತಾವೆಯೋ ಅವರಿಗೆ ಅಂತ ಅರ್ಥ. ಅದು ಅವರಿಗೆ ಮಗ ಹಾಗೆ ಅಂತ ಅರ್ಥ. ಅವರಿಗೆ ಮಗ ಅವರಿಗೆ ಮಗಳು ಅಂತ ನೋಟ್ ಮಾಡಿ ಕೇಳ್ರಿ. ತನ್ನ ಮಗ ವಸುರೂಪಂ ಪ್ರೇ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಆಮೇಲೆ ಮಗಳು ಇದ್ದರೆ ಮಗಳು ಹೆಸರು ಗೋತ್ರ ವಸುರೂಪಂ ಪ್ರದ್ಯುಮ್ನಂ ಸುಧಾನಮಸ್ತರ್ಪಯಾಮಿ. ಮಗಳು ಅಳೆಯನ ಹೆಸರಿತ್ತು, ಅಳೆಯ ಹೆಸರು ಗೋತ್ರ ವಸುರೂಪ ಪ್ರದ್ಯುಮ್ನಂ. ಆಮೇಲೆ ಅಪ್ಪನಿಗೆ ಕೂಡ ಹುಟ್ಟಿದೆ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮಂದಿರು ಯಾರಿದ್ದಾರೆಯೋ ಅವರು ಅವರ ಹೆಂಡತಿ ತತ್ಪತ್ನಿ. ಆಮೇಲೆ ಅವರ ಮಕ್ಕಳ ಇತ್ತು ಅಂದರೆ ಅವರ ಮಗ ಇದ್ದ ಅಂದರೆ ತತ್ಪುತ್ರಂ. ಅವರಿಗೆ ಹೆಂಡತಿ ಬರೋ ವೇಳೆ ತತ್ಪತ್ನಿ ಆತ್ಮಪತ್ನಿ ಹಾಗೆ ಅಂತ ಹೇಳಿಕೊಂಬೇಕು. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಆಮೇಲೆ ಮಾತುಲಂ ಸೋದರ ಮಾವ ಆಮೇಲೆ ಸೋದರ ಮಾವನ ಹೆಂಡತಿ. ಅದೇ மாதிரி ಒಬ್ಬೊಬ್ಬರಿಗೂ ವಸುರೂಪಂ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಸೋದರ ಮಾವನ ಹೆಂಡತಿ ಅಂದರೆ ತತ್ಪತ್ನಿ. ವಸುರೂಪಂ ಶ್ರೀ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಅವ್ರ ಮಗ ತರ್ಪಣಕ್ಕೆ ಇದ್ದರೆ ತತ್ಪುತ್ರಂ. ವಸುರೂಪ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ತತ್ಪತ್ನಿ ಅವರ ಹೆಂಡತಿ ಇದ್ದರೆ ತತ್ಪತ್ನಿ ಅಂತ ಹೇಳಿಕೊಂಬೇಕು. ವಸುರೂಪ ಪ್ರದ್ಯುಮ್ನಂ ಸುಧಾನಮಃ ತರ್ಪಯಾಮಿ. ಭ್ರಾತರಂ ನಮಗೆ ಕೂಡ ಹುಟ್ಟಿದೆ ಕರ್ತಾಗ ಕೂಡ ಹುಟ್ಟಿದ ಅಣ್ಣ ತಮ್ಮ. ಅಣ್ಣನಾಗಿದ್ದರೆ ಜ್ಯೇಷ್ಠ ಭ್ರಾತರಂ. ಆಮೇಲೆ ಅವರು ತತ್ಪತ್ನಿ ಅಂದರೆ ಅವರ ಹೆಂಡತಿ ಅವರ ಮಕ್ಕಳು ಹಾಗೆ ಆ ಫ್ಯಾಮಿಲಿ. ತಮ್ಮನಾಗಿದ್ದರೆ ಮಾಡೋ ಕರ್ತಾಗ ತಮ್ಮನಾಗಿದ್ದರೆ ಕನಿಷ್ಠ ಭ್ರಾತರಂ. ತತ್ಪತ್ನಿ ತತ್ಪುತ್ರಂ ಅವರ ಹೆಂಡತಿ ಹಾಗೆ ಅಂತ ಅದೇ ಹೇಳಿಕೊಂಬೇಕು. ಆಮೇಲೆ ತತ್ಪುತ್ರಂ ತತ್ಪತ್ನಿ. ಮಾತೃ ಭಗಿನಿ ಅಮ್ಮನಿಗೆ ಅಕ್ಕ ತಂಗಿಯರು. ಮಾತೃ ಜ್ಯೇಷ್ಠ ಭಗಿನಿ ಅಂದರೆ ಅಮ್ಮನಿಗೆ ಅಕ್ಕ. ಆಮೇಲೆ ಅವ್ರು ಭರ್ತಾರಂ ತದ್ಭರ್ತಾರಂ ಹಾಗೆ ಅಂತ. ಅಮ್ಮನಿಗೆ ತಂಗಿಯಾಗಿದ್ದರೆ ಮಾತೃ ಕನಿಷ್ಠ ಭಗಿನಿ ತದ್ಭರ್ತಾರಂ ಅವರು ಅವ್ರ ಗಂಡ ಅಂತ. ತತ್ಪುತ್ರ ಬಂದರೆ ಅವರಿಗೆ ಮಗ ಅಂತ ಅರ್ಥ. ಆಮೇಲೆ ಆತ್ಮ ಭಗಿನಿ ಕೂಡ ಕರ್ತಾಗ ಕೂಡ ಹುಟ್ಟಿದ ಅಕ್ಕ ತಂಗಿಯರು. ಆತ್ಮ ಜ್ಯೇಷ್ಠ ಭಗಿನಿ ಅಂದರೆ ಅಕ್ಕ. ತದ್ಭರ್ತಾರಂ ಅಂದರೆ ಅವರ ಗಂಡ. ಆತ್ಮ ಕನಿಷ್ಠ ಭಗಿನಿ ಅಂತಂದರೆ ತಂಗಿ. ತದ್ಭರ್ತಾರಂ ಅಂದರೆ ಅವರ ಗಂಡ ಅವರ ಮಕ್ಕಳು. ತತ್ಪುತ್ರಂ ತತ್ಪತ್ನಿ. ಆಮೇಲೆ
ಸ್ವಾಮಿನಂ ಸಖಾ ಗುರುಂ ಪುಸ್ತಕದಲ್ಲಿ ಹಾಕಿದ್ದಾರೆ, ಗುರುಂ ಹಾಗೆ ಅಂತ ಹಾಕಿದ್ದಾರೆ. ಇದರಲ್ಲಿ ಏನು ಅಂತಂದರೆ ಗುರುಂ ಅಂತಂದರೆ ಪಾಠಶಾಲೆ ಹೋಗಿ ಮುಂಚೆಯಾಗಿ ಪಾಠಶಾಲೆ ಹೋಗಿ ಓದುತ್ತಾರಲ್ಲ ಆ ಗುರುಗಳಿಗೆ ಅಂತ ಅರ್ಥ. ಅವರಿಗೆ ತರ್ಪಣ ಕೊಡೋದು ಅಂತ. ತಂದೆ ಹೆಸರಲ್ಲಿ ಗುರು ಅಂತಂದರೆ ತಂದೆಯೇ ಮೊದಲು ಗುರು ಅಂತ ಇರ್ತಾರೆ. ಆದರೆ ಇಲ್ಲಿ ತಂದೆ ಹೆಸರಿಗೆ ಇಲ್ಲಿ ಬರೋದಿಲ್ಲ. ಗುರು ಅಂತ ಆ ತಂದೆ ಹೆಸರು ಅಲ್ಲಿ ತಂದೆ ಹೆಸರೋடு ಸರಿ, ಗುರು ಅಂತ ಸ್ಥಳದಲ್ಲಿ ತಂದೆ ಹೆಸರು ಗೊತ್ತರ ಹೇಳಬೇಕು ಎಂಬುದಿಲ್ಲ. ಆದ ಕಾರಣ ಅದಲ್ಲಿ ಬೇಕಾಗಿಲ್ಲ. ತಂದೆ ಹತ್ರ ಪಾಠ ಓದಿದ್ರು ಅಂದರೆ ತಂದೆ ತಾಯಿ ಹೆಸರು ಹೇಳಬಹುದು, ತಪ್ಪಿಲ್ಲ. ವೇದ ಓದಿದವರಿಗೆ ತಾನದು. ಬೇರೆ ಯಾರಿಗೂ ಅಷ್ಟು ಗುರುಗಳು ಹಾಗೆ ಅಂತಂಬ ಸ್ಥಾನಗಳು ಅಂದರೆ ಒಬ್ಬರಿಗೆ ಇಲ್ಲ ಅಲ್ಲಿ. ಆದ ಕಾರಣ ಅಲ್ಲಿ ಗುರು ಅಂತ ಅಂಬೋದಕ್ಕೆ ಅಲ್ಲಿ ಯಾರು ಬೇಕು ಎಂಬುದು ಅವಶ್ಯ ಇಲ್ಲ. ಮತ್ತು ನಿಮ್ಮ ಮನೆ ಆಚಾರ ಅಂತ ಕೇಳೋರು, ಆಚಾರಿಗೆ ತರ್ಪಣ ಬಿಡಬೇಕು ಅಂತೆಲ್ಲ ಇದರಲ್ಲಿ ಹೇಳಲ್ಲ. ಗುರು ಅಂತಂದರೆ ನಿಮಗೆ ಮುಂಜಿ ಮಾಡಿರಬೇಕು, ಇಲ್ಲ ಪಾಠಶಾಲೆ ಕರ್ಕೊಂಡು ವೇದ ಅಧ್ಯಯನ ಮಾಡಿಸಿರಬೇಕು, ಇಲ್ಲ ಪಾಠಶಾಲೆಯಲ್ಲಿ ವೇದಾಂತ ಶಿಕ್ಷಾ ವ್ಯಾಕರಣ ಅಂತ ಮಾಡಿ ಯಾರು ಹೇಳಿಸಿ ಕೊಡ್ತಾರೆಯೋ ಅವರಿಗೆ ಗುರು ಅಂತ ಅರ್ಥ. ಹಾಗೆ ಅಂತ ಅವ್ರು ತಗೊಂಬೋದು. ಅದು ಆ ವಿಶ್ವಾಸದಿಂದ ಮಾಡಬಹುದು. ಇಲ್ಲ ತುಂಬ ಬೇಕಾದವರು ಇದ್ದಾರೆ ಹಾಗೆ ತಮ್ಮ ಪಕ್ಷದಲ್ಲಿ ಆಪ್ತ ಅಂತ ಹೇಳಿಕೆಬಹುದು. ಆಮೇಲೆ ಮಾಮ, ಗುರು ಸ್ವಸುರ ಬಂಧು ನಾಮ, ಗುರು ಆಮೇಲೆ ಸ್ವಸುರಂ ಮಾಮನಾರ್ ಮಾಮಿಯಾರ್, ಅವರ ಮಕ್ಕಳಿದ್ದರೆ ಅವ್ರ ಮಕ್ಕಳು, ಅದೆಲ್ಲ ಹೇಳಿಕೆಬೇಕು. ತತ್ಪುತ್ರಂ ತತ್ಪತ್ನಿ, ಹೀಗೆ ಎಲ್ಲ ಆಯಿತು ಅಂತಂದರೆ ಆಬ್ರಹ್ಮ ಎಲ್ಲೂ ಇದೇ ಮಾರಿ ಮುಟ್ಟಿಗಿಂಬೇಕು, ಎಲ್ಲ ಎಲ್ಲೂ ಕೈಲಿ ಹಾಕಿಂಬೋಕಿಲ್ಲ, ಕೊಂಚ ಮುಟ್ಟಿಗಿಂಬೇಕು. ಆಬ್ರಹ್ಮ ಸ್ತಂಭಪರ್ಯಂತಂ ದೇವರ್ಷಿ ಪಿತೃಮಾನವಾಹ ತೃಪ್ಯಂತು ಪಿತರಸ್ಸರ್ವೇ ಮಾತೃಮಾತಾ ಮಹಾದಯ ಅತೀತಕುಲ ಕೋಟೀನಾಂ ಸಪ್ತದ್ವೀಪ ನಿವಾಸಿನಾಂ ಆಬ್ರಹ್ಮ ಭುವನಾಲೋಕಾದಿತಮಸ್ತು ತಿಲೋದಕಂ ಹಾಗಂತ ಬಿಟ್ಟುಬಿಟ್ಟು ಏಕೆ ಜನಿವಾರ ಮಾಳೆಯಂಗೆ ಹಾಕ್ಕೊಂಡು ಆ ಗಂಟನ್ನು ಹಿಡ್ಕೊಂಡು ಒಂದು ಜೊಟ್ಟು ನೀರು ಬಿಡಬೇಕು. ಏಕೆ ಚಹ ಅಸ್ಮತ್ ಕುಲೇ ಜಾತ ಅಪುತ್ರ ಗೋತ್ರಜಾಮೃತ ತೇ ಗೃಹಂತು ಮಯ ದತ್ತಂ ಸೂತ್ರ ನಿಷ್ಪೀಡನೋದಕಂ. ಆಮೇಲೆ ಪೂರ್ವ ನೋಡಿ ಕೂತುಕೊಬೇಕು. ಯಶಸ್ಮೃತ್ಯ ಜನಮೋಕ್ತ್ಯ ತಪಃ ತರ್ಪಣ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಆದಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂ ತ್ವಮಯಾ ದೇವ ಪರಿಪೂರ್ಣಂ ತತಸ್ತು ಮೇ ಅನೇನ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತॄಣಾಂ ಉದ್ದಿಶ್ಯ ಕಟಕ ಸಂಕ್ರಮಣ ಪ್ರಯುಕ್ತ ದಕ್ಷಿಣಾಯನ ಪುಣ್ಯಕಾಲ ಪ್ರಯುಕ್ತ ತಿಲತರ್ಪಣೇನ ಅಸ್ಮತ್ ಪಿತ್ರಾದಿ ಸಮಸ್ತ ಪಿತ್ರಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮಧ್ವವಲ್ಲಭ ಜನಾರ್ದನ ಮಾಸುದೇವ ಪ್ರೀಯತಾಂ ಸುಪ್ರೀತೋ ವರತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಪವಿತ್ರ ಬಿಚ್ಚುಟ್ಟು ಆಚಮನ ಮಾಡಬೇಕು. ತಿರುಗಿ ಕೇಶವಾಯ ಸ್ವಹ ಎಂದ ಕೃಷ್ಣಾಯ ನಮಃ ವರೆಗೂ 2 ಸಲ ಮಾಡಬೇಕು. ಇಲ್ಲಿ ಯಾವುದಾರ ಸಂದೇಹ ಇತ್ತು ಅಂತಂದರೆ ನಾವು ಇದ್ರ ಶಾರ್ಟ ಹೇಳಿದ್ದಾನೆ, ಆದಷ್ಟು ಸರಿಯಾದ ರೀತಿಯಲ್ಲಿ ನಿಮಗೆ ಅರ್ಥ ಆಗೋ ಮಾತ್ರ ಹೇಳಿದ್ದಾನೆ ಅಂತ ನೆನೆಸಿಂತಾನೆ. ಯಾವುದಾರ ಸಂದೇಹ ಇದ್ದರೂ ಫೋನ್ ಮಾಡಬಹುದು, ಧಾರಾಳವಾಗಿ ಕೇಳಬಹುದು. ಶ್ರೀಕೃಷ್ಣಾಯ ನಮಃ.